ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ನಿಮಗೆಲ್ಲ ಪಾತೋಳಿ ಮಾಡೋದು ಹೇಗೆ ಅಂದರೆ ಅರಿಶಿಣ ಎಲೆಯ ಕಡುಬು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಅರಿಶಿಣ ಎಲೆ ಯಾವಾಗಲೂ ಸಿಗೋದಿಲ್ಲ, ಮಳೆಗಾಲದಲ್ಲಷ್ಟೇ ನಮಗೆ ಸಿಗ್ತದೆ. ಈ ಕರಾವಳಿ ಪ್ರದೇಶದಲ್ಲಿ ಈ ಅರಿಶಿಣ ಎಲೆ ತುಂಬ ಬೆಳೀತದೆ. ಆದರೆ ಈಗೀಗ ಎಲ್ಲ ಕಡೆಗೂ ಆ ಅರಿಶಿಣ ಎಲೆಗಳು ಸಿಗ್ತಾ ಇದ್ದಾವೆ. ನೀವು ಅರಿಶಿಣದ ಎಲೆ ಗಿಡ ನೋಡಿಲ್ಲ ಅಂದರೆ ನಾನೀಗ ತೋರಿಸ್ತೇನೆ ನೋಡಿ. ಇಲ್ಲಿ ಒಂದು ದೊಡ್ಡ ಅರಿಶಿಣದ ಎಲೆ ಗಿಡ ಉಂಟು ನೋಡಿ. ಈ ಎಲೆಗಳಿಂದಲೇ ನಾನೀಗ ನಿಮಗೆ ಪಾತೋಳಿ ಅಂದರೆ ಅರಿಶಿಣದ ಎಲೆಯ ಕಡುಬು ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡಿ, ಅರಿಶಿಣದ ಗಡ್ಡೆ ನೋಡಿದ್ದೀರಲ್ಲ, ಇದು ವೇಸ್ಟ್ ಅಲ್ಲ. ಇದನ್ನು ತೆಗೆದು ನಾವು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ, ಅರಿಶಿಣದ ಪುಡಿ ಸಹ ನಾವು ಮಾಡಿ ಅದನ್ನು ಉಪಯೋಗಿಸ್ಬೋದು. ಆದರೆ ನಾನಿದನ್ನು ಪಾಟಲ್ಲಿ ಹಾಕಿ ಅರಿಶಿಣದ ಗಿಡವನ್ನು ಬೆಳೆಸ್ತೇನೆ. ಮತ್ತು ನೆಕ್ಸ್ಟ್ ಟೈಮ್ ಅದೇ ಎಲೆಯಿಂದಲೇ ಪಾತೋಳಿ ಮಾಡ್ಬೋದು. ತುಂಬ ಹೆಲ್ದಿ ಫುಡ್ ಇದು. ಮತ್ತು ಇದು ಅರಿಶಿಣದ ರೊಟ್ಟಿಯನ್ನು ನಾವು ಮಾಡ್ತೀವಲ್ಲ ಕಡುಬು, ಎಷ್ಟು ಪರಿಮಳ ಬರ್ತದೆ ಗೊತ್ತಾ. ಮನೆ ತುಂಬ ಇದರ ಅರಿಶಿಣದ ಎಲೆಯ ಪರಿಮಳ. ಈಗ ಅರಿಶಿಣದ ಎಲೆಯಿಂದ ಪಾತೋಳಿ ಮಾಡಲಿಕ್ಕೆ ಶುರು ಮಾಡೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಮೊದಲು 1 ಕಪ್ಪು ವೈಟ್ ರೈಸ್ ಬೇಕು. ಮತ್ತು ಸೇಮ್ ಅಳತೆಯಲ್ಲಿ ಕೊಚ್ಚಲಕ್ಕಿ ಬೇಕು. ಅಂದರೆ ಇದು ರೆಡ್ ಕಲರ್ ರೈಸ್ ಉಂಟಲ್ಲ ದೊಡ್ಡದು, ಇದು ಬೇಕು 1 ಕಪ್ಪು. 2 ಸಮ ಪ್ರಮಾಣದಲ್ಲಿ ಹಾಕಿ ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಆಮೇಲೆ ಅದನ್ನು ಒಂದು ದಿನ ರಾತ್ರಿ ನೆನೆಸಿಡ್ತೇನೆ ನಾನು. ಅಂದರೆ ನೀವು 8 ಅವರ್ಸ್ ಸಹ ನೆನೆಸಿಡ್ಬೋದು. ನಿನ್ನೆ ರಾತ್ರಿ ನಾನು ನೆನೆಲಿಕ್ಕೆ ಇಟ್ಟಿದ್ದೆ, ಈಗ ಬೆಳಗಾಗಿದೆ. ಇದನ್ನು ಈಗ ರುಬ್ಬಬೇಕು. ರುಬ್ತಾ ಇದ್ದೇನೆ, ಆದರೆ ತುಂಬ ನೀರು ಹಾಕಬಾರ್ದು ಇದಕ್ಕೆ. ನೋಡಿ, ಇಷ್ಟು ದಪ್ಪ ಆಗಿರಬೇಕು ಇದು. ನಾನಿಲ್ಲಿ 3 ಭಾಗ ಮಾಡಿ ಸ್ವಲ್ಪ ರುಬ್ತಾ ಇದ್ದೇನೆ. ಎಲ್ಲ ಒಂದು ಸರನೇ ಹಾಕಿ ರುಬ್ಬಿದರೆ ಅದು ನುಣ್ಣಗಾಗೋದಿಲ್ಲ. ಈ ಪಾತೋಳಿಯನ್ನು ನೀವು ಕೇವಲ ವೈಟ್ ರೈಸ್ ಅಷ್ಟೇ ಹಾಕಿ ಮಾಡ್ಬೋದು. ಮತ್ತು ನೀವು ತಕ್ಷಣ ಮಾಡಬೇಕು ಅಂತ ಇದ್ದರೆ ಅಕ್ಕಿ ಹಿಟ್ಟನ್ನು ಕಲಸಿ ಅದನ್ನು ಮಾಡ್ಬೋದು, ಬೇಗ ಆಗುತ್ತದೆ. ನಾನು ಈಗ ಮಾಡ್ತಿರೋದು ಸಾಂಪ್ರದಾಯಿಕ ಪದ್ಧತಿಯಿಂದ, ಅಂದರೆ ಟ್ರೆಡಿಷ್ನಲ್ ಆಗಿ ಮಾಡ್ತಾ ಇದ್ದೇನೆ. ನಮ್ಮ ಹಿಂದೆ ತಾತ ಅಜ್ಜಿಯರು ಮಾಡ್ತಾ ಇರುವಂತಹ ಆ ಸ್ಟೈಲಲ್ಲೇ ನಾನು ಈ ಪಾತೋಳಿಯನ್ನು ಮಾಡ್ತಾ ಇದ್ದೀನಿ. ಈಗ ನಾನು ಇದಕ್ಕೆ 1.5 ಸ್ಪೂನ್ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಮತ್ತು 2 ಟೀ ಸ್ಪೂನು ಸಕ್ಕರೆ ಪುಡಿಯನ್ನು ಹಾಕ್ತಿದ್ದೇನೆ. ಯಾಕಂದರೆ ಸೈಡಲ್ಲೆಲ್ಲ ಅದಕ್ಕೆ ಬೆಲ್ಲ ಎಲ್ಲ ತಗಲಿಲ್ಲದಿದ್ದರೆ ಸಪ್ಪೆ ಅನಿಸ್ತದಲ್ಲ, ಅದಕ್ಕೆ ಸ್ವಲ್ಪ ಸಿಹಿ ಇರಲಿ ಅಂತ ನಾನು ಸಕ್ಕರೆ ಪುಡಿಯನ್ನು ಸೇರಿಸ್ತಿದ್ದೇನೆ. ನೀವು ಬೇಕಾದರೆ ಸಕ್ಕರೆ ಪುಡಿಯನ್ನು ಹಾಕದೆ ಹಾಗೆ ಮಾಡ್ಬೋದು. ನೋಡಿ, ಅರಿಶಿಣ ಕಡುಬಿಗೆ ಅಕ್ಕಿ ಹಿಟ್ಟು ರೆಡಿ ಆಯಿತು. ಮುಂದೆ ಏನು ಮಾಡಬೇಕು ಅಂತ ನಿಮಗೆ ಮೊದಲು 2 ಕಪ್ಪು ತೆಂಗಿನ ತುರಿಯನ್ನು ತಗೋಬೇಕು. ಮತ್ತು ಅದೇ ಅಳತೆಯಲ್ಲಿ ನಾನು 1 ಕಪ್ಪು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ. ಆರ್ಗ್ಯಾನಿಕ್ ಬೆಲ್ಲವನ್ನು ನಾನು ಉಪಯೋಗಿಸ್ತಾ ಇದ್ದೆ. ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೆ, ಅದು ಬಿಸಿ ಆಯಿತು. ಅದರಲ್ಲಿ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ಹಾಕಿ ಹುರಿತು. 5 ಅಥವಾ 6 ನಿಮಿಷ ಅದನ್ನು ಸ್ಲೋ ಫ್ಲೇಮಲ್ಲಿ ಹುರಿದ್ರೆ ಸಾಕು. ತುಂಬ ಹೊತ್ತು ಹುರಿಲಿಕ್ಕೆ ಹೋಗಬೇಡಿ. ತುಂಬ ಹೊತ್ತು ಹುರಿದ್ರೆ ಬೆಲ್ಲ ಪಾಕ ಆಗಿ ಬಿಡ್ತದೆ. ಈಗ 5 ನಿಮಿಷ ಆಯಿತು. ಬೆಲ್ಲ ಎಲ್ಲ ಕರಗಿ ಈ ತೆಂಗಿನ ತುರಿಯಲ್ಲೆಲ್ಲ ಮಿಕ್ಸ್ ಆಗಿದೆ. ಈಗ ಸ್ಟೋವನ್ನು ಆಫ್ ಮಾಡ್ತೇನೆ, ತಣ್ಣಗಾಗಲಿ. 10 ಏಲಕ್ಕಿ ತೊಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಸ್ಮೂತಾಗಿ ಪುಡಿ ಮಾಡಿ ಇದರಲ್ಲಿ ಮಿಕ್ಸ್ ಮಾಡಬೇಕು. ಅಕ್ಕಿ ಹಿಟ್ಟು ರುಬ್ಬಿದಾಗಿದೆ ಮತ್ತು ತೆಂಗಿನಕಾಯಿ ಮತ್ತು ಬೆಲ್ಲದ ಹೂರ್ಣ ಸಹ ರೆಡಿಯಾಗಿದೆ. ಅರಿಶಿಣ ಎಲೆಯನ್ನು ಗಿಡದಿಂದ ಕಟ್ ಮಾಡಿದ್ದೇನೆ. ಅದನ್ನು ಚೆನ್ನಾಗಿ ನೀರಿಂದ ತೊಳೆದು ಒರೆಸಿಟ್ಟಿದ್ದೇನೆ. ಎಷ್ಟೊಂದು ಎಲೆ ಸಿಕ್ಕಿದೆ ನೋಡಿ. ಈ ಅರಿಶಿಣ ಹಾಗೆ ಇಟ್ಟಿರ್ತೇನೆ. ಫ್ರೀ ಆದಾಗ ಅದನ್ನು ಪಾಟಲ್ಲಿ ಹಾಕಿ ನೆಡ್ತೇನೆ. ಇಲ್ಲಿ ಅರಿಶಿಣ ಎಲೆ ತೊಳೆದು ರೆಡಿ ಇಟ್ಟಿದ್ದೇನೆ. ಈಗ ಇಡ್ಲಿ ಮಾಡೋ ಪಾತ್ರೆ ತಗೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಎಲ್ಲ ರೆಡಿ ಮಾಡ್ತೇನೆ. ಬಿಸಿ ಆಗಬೇಕು ನೀರು. ಈ ನೀರು ಬಿಸಿ ಆಗಲಿಕ್ಕೆ 5 ನಿಮಿಷ ಬೇಕು. ಅಷ್ಟರೊಳಗೆ ಈ ಪಾತ್ರೋಳಿಯನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಮೊದಲು ಒಂದು ಎಲೆಯನ್ನು ರೆಡಿ ಮಾಡಿ ಇಟ್ಕೋಬೇಕು. ನಂತರ ನಾವು ರುಬ್ಬಿರುವಂಥ ಹಿಟ್ಟನ್ನು ಒಂದು ಬಾಲಷ್ಟು ತಗೊಂಡು ಅದರ ಮೇಲೆ ತೆಳ್ಳಗಾಗಿ ತಟ್ತಾ ಹೋಗಬೇಕು. ಈ ಎಲೆ ದೊಡ್ಡದಾಗಿದೆ ನೋಡಿ, ಅದರಿಂದ ದೊಡ್ಡದಾಗಿ ಮಾಡ್ತಾಯಿದ್ದೆ. ಇಷ್ಟು ತೆಳ್ಳಗಿದ್ರೆ ಸಾಕು. ಈಗ ತೆಂಗಿನಕಾಯಿ ಮತ್ತು ಬೆಲ್ಲದ ಹೂರಣ ಹಾಕ್ತೇನೆ. ಹೂರಣನ ಕೆಳಭಾಗದಲ್ಲಷ್ಟೇ ಹಾಕ್ತಾ ಇದ್ದೇನೆ, ಯಾಕಂದರೆ ಮೇಲಿನ ಭಾಗವನ್ನು ನಾವು ಮಡಚಬೇಕು. ಈ ರೀತಿಯಾಗಿ ಮಡಚಿ ಸೈಡಲ್ಲೆಲ್ಲ ಪ್ರೆಸ್ ಮಾಡಬೇಕು, ಇಲ್ದಿದ್ರೆ ಅದು ಬೇಯುವಾಗ ಓಪನ್ ಆಗಿಬಿಡ್ತದೆ. ಹೀಗೆ ಎಲ್ಲ ಪಾತೋಳಿಯನ್ನು ನಾನು ಮಾಡಿಟ್ಕೊಳ್ತೇನೆ. ಸ್ಟವ್ ಮೇಲೆ ಇಟ್ಟಿರೋ ಪಾತ್ರೆಯಲ್ಲಿ ನೀರು ಬಿಸಿ ಆಗ್ತಾ ಇದೆ. ಇದೆಲ್ಲವನ್ನು ಅದರಲ್ಲಿ ಹಾಕಿ ನಾವು ಸ್ಟೀಮ್ ಮಾಡಬೇಕು. ಮೊದಲಿನ ಹಾಗೆ ಹಿಟ್ಟನ್ನು ಎಲೆ ಮೇಲೆ ಇಟ್ಟು ತೆಳ್ಳಗೆ ತಟ್ತಾ ಇದ್ದೇನೆ ನೋಡಿ. ಹೀಗೆ ತಟ್ಟಿದಾದಮೇಲೆ ಮತ್ತೆ ಅದರ ಮೇಲೆ ಹೂರಣವನ್ನು ಹಾಕಿ ಮತ್ತೆ ಅದನ್ನು ಮುಚ್ಚಬೇಕು. ಸೈಡೆಲ್ಲ ಓಪನ್ ಇದೆ, ಅದನ್ನು ಪ್ರೆಸ್ ಮಾಡಿ ಮುಚ್ಚಬೇಕು. ನಿಮಗೆಲ್ಲ ಗೊತ್ತಾಯ್ತಲ್ಲ ಹೇಗೆ ಪಾತ್ರೋಳಿ ಮಾಡೋದು ಅಂತ. ಅಕ್ಕಿ, ತೆಂಗಿನಕಾಯಿ, ಏಲಕ್ಕಿ ಮತ್ತು ಉಪ್ಪು, ಇದು 4 ಇಂಗ್ರೀಡಿಯೆಂಟ್ಸ್ ಇದ್ದರೆ ನಾವು ಪಾತ್ರೋಳಿಯನ್ನು ಮಾಡ್ಬೋದು. ಆದರೆ ಒಂದು ಇಂಪಾರ್ಟೆಂಟು, ನಮಗೆ ಅರಿಶಿಣದ ಎಲೆ ಬೇಕೇ ಬೇಕು. ಮನೆಯಲ್ಲಿರುವಂಥ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಒಂದು ರುಚಿಯಾದಂಥ ತಿಂಡಿ ಮಾಡ್ಬೋದು.
ಆದರೆ ಅರಿಶಿಣದ ಎಲೆಯಿಂದ ಮಾಡಿದಂತಹ ಈ ಪಾತ್ರೋಳಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ಚಿಕ್ಕವರು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿಂತಾರೆ. ಆಗ ನಾನು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಅದು ಬಿಸಿಯಾಗಿದೆ. ಈಗ ಅದರಲ್ಲಿ ಬಿಸಿಯಾದಂತಹ ಪಾತ್ರೆಗೆ ಒಂದೊಂದಾಗಿ ಪಾತ್ರೋಳಿಯನ್ನು ಇಟ್ಟು ಅದನ್ನು ಮುಚ್ಚಳವನ್ನು ಗಟ್ಟಿಯಾಗಿ ಮುಚ್ಚಬೇಕು. ಇನ್ನೂ ಮಾಡೋದಿದೆ, ಎಲೆ ಇದೆ ತುಂಬ. ಇದು ಫಸ್ಟು ಹಾಕಿ ಇದನ್ನು ಮುಚ್ಚಿಡ್ತೇನೆ, ಆಮೇಲೆ ಅದನ್ನು ಮಾಡಲಿಕ್ಕೆ ಶುರು ಮಾಡ್ತೇನೆ. ಇದೇ ರೀತಿ ಉಳಿದ ಎಲೆಗಳನ್ನು ನಾನು ಉಪಯೋಗಿಸಿ ಪಾತ್ರೋಳಿ ಮಾಡ್ತೇನೆ. ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ, ಇದನ್ನು ಅರಿಶಿಣ ಎಲೆಯ ಕಡುಬು ಅಂತಲೂ ಕರೀತಾರೆ. ಈ ಅರಿಶಿಣ ಎಲೆಯ ಕಡುಬನ್ನು ಹಬ್ಬ ಬಂದಾಗ ಮಾತ್ರ ಮಾಡಬೇಕು ಅಂತ ಏನಿಲ್ಲ. ನಮಗೆ ಯಾವಾಗ ಅರಿಶಿಣ ಎಲೆ ಕಾಣಿಸುತ್ತೋ ಆವಾಗ ತಂದು ನಾವು ರುಚಿಯಾದಂತಹ ಈ ಅರಿಶಿಣ ಎಲೆಯ ಕಡುಬುಗಳನ್ನು ಮಾಡಿ ತಿನ್ಬೋದು. ಈಗ ರೆಡಿಯಾಗಿರುವಂಥ ಈ ಅರಿಶಿಣದ ಎಲೆಯ ಕಡುಬುಗಳನ್ನು ಆ ಸ್ಟೀಮರ್ ಪಾತ್ರೆ ಉಂಟಲ್ಲ ಅದರಲ್ಲಿ ಹಾಕಿ ಬೇಯಿಸ್ತೇನೆ. ಮೊದಲು ಸಲ ಹಾಕಿರೋದು ಬೇಯ್ತಾ ಇದೆ, ಅದರ ಮೇಲೇ ಇದನ್ನು ಹಾಕಿ ಮತ್ತೆ ಬೇಯಲಿಕ್ಕೆ ಇಡ್ತೇನೆ. ಇದನ್ನು ಕೇವಲ 10 ನಿಮಿಷ ಬೇಯಲಿಕ್ಕೆ ಬಿಡಬೇಕು. 10 ನಿಮಿಷ ಆಗಿದೆ. ಈಗ ಮುಚ್ಚಳವನ್ನು ತೆಗೆದು ನೋಡೋಣ. ನೋಡಿ, ಎಲ್ಲ ಬೆಂದಿದೆ. ಅದನ್ನು 5 ನಿಮಿಷ ಹಾಗೆ ಇಟ್ಟು ನಂತರ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿದ್ದೇನೆ. ನೋಡಿ, ಇಲ್ಲಿ ರುಚಿಯಾದ ಅರಿಶಿಣ ಎಲೆಯ ಕಡುಬು ರೆಡಿಯಾಗಿದೆ. ನನ್ನ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ಸ್. ಮತ್ತು ನಾನು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಮತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮಾಡಿ.